ಅದೇ ಬಿಗ್ ಬಾಸ್ ಮನೆ ಜಾಲಿವುಡ್. ಓಕೆ, ಆನೆ ಹತ್ರ ಹೋಗೋಣ ಬನ್ನಿ. ಓಕೆ, ಇದೇ ಬಿಗ್ ಬಾಸ್ ನಡೆಯೋ ಮನೆ ನೋಡ್ತಾ ಇರ್ಬೋದು. ಇಲ್ಲೇ ಬಿಗ್ ಬಾಸ್ ನಡೆಯೋದು ಜಾಲಿವುಡ್. ಇದು ಬಿಗ್ ಬಾಸ್ ಮನೆ ಒಳಗಡೆ ಇದೆ. ಅಲ್ಲಿ ಏನಾದ್ರು ಹೋಗ್ಬೇಕಂದ್ರೆ ನಾವು ಇದೇ ರೂಟಲ್ಲೇ ಒಳಗಡೆ ಹೋಗಬೇಕು. ನೀವೇನಾದ್ರು ಬರೋಂಗಿದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿಂದನೇ ಎಂಟ್ರಿ ಆಗೋದು ಬಿಗ್ ಬಾಸ್ ಮನೆಯಿಂದ. ಸುದೀಪ್ ಅವರು ಅಥವಾ ಎಲ್ಲರೂ ಇದೇ ಮನೆಯಿಂದನೇ ಎಂಟ್ರಿ ಆಗೋದು, ಇದೇ ಮನೆಯಿಂದನೇ ಹೊರಗಡೆ ಬರೋದು. ನೋಡಿ ಯಾರ್ಯಾರು ಮನೆಯವರು ಬರ್ತಾವ್ರೆ. ಸ್ನೇಹಿತರೆ ನಮಸ್ತೆ. ನೀವೇನು ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ರಿ. ಹಳೆ ಮನೆ ಬಂದುಬಿಟ್ಟು ಅದೆಲ್ಲ ಬೇರೆ ಕಡೆ ಇದೆ. ಇವಾಗ ಹೊಸ ಮನೆ ಮಾಡಿದ್ದಾರೆ. ಅದೆಲ್ಲಿದೆ ತೋರಿಸ್ತೀನಿ ಅಂತ ಬನ್ನಿ. ನೀವೇನಾದರೂ ಬೈಕಲ್ಲಿ ಬರ್ತೀನಿ ಅಂದರೆ ಆರಾಮಾಗಿ ಬರ್ಬೋದು. ಮೈಸೂರು ರೋಡು ನ್ಯಾಯವಾಗಿರೋದು ಎಲ್ಲಪ್ಪ ಅಂತಂದರೆ ನಾಯಂಡಹಳ್ಳಿ ಏನು ಸಿಗ್ನಲ್ ಇದೆ, ಸಿಗ್ನಲ್ ಹತ್ರ ಇದ್ದೀವಿ. ಸಿಗ್ನಲಿಂದ ನಾವು ಹೋಗಬೇಕಾಗಿರೋದು ರಾಜರಾಜೇಶ್ವರಿ ನಗರದಿಂದ ಮೈಸೂರು ರೋಡ್ ಕಡೆಗೆ ಹೋಗೋಣ ಬನ್ನಿ. ನೀವೇನೋ ಮೆಜೆಸ್ಟಿಕ್ಕಿಂದ ಬರಬೇಕು ಅಂದರೆ ಈ ಕಡೆಯಿಂದ ಬರಬೇಕು. ಅದೇ ರೀತಿ ಗುರುಗುಂಟೆಪಾಳ್ಯ ಕಡೆಯಿಂದ ಬರ್ತೀನಿ ಅಂದರೆ ಆ ಕಡೆಯಿಂದ ಬರಬೇಕು. ಇಲ್ಲ ನೀವೇನೋ ಜಯನಗರ ಕಡೆ ಆ ಕಡೆಯಿಂದ ಜೆ ಪಿ ನಗರ ಕಡೆಯಿಂದ ಬರ್ತೀನಿ ಅಂದರೆ ಈ ಕಡೆಯಿಂದ ಬಂದು ಇಲ್ಲಿ ನಾಯಂಡಹಳ್ಳಿಯಿಂದ ಈ ಕಡೆ ಕೂಡ ಹೋಗ್ಬೋದು. ಬನ್ನಿ ಇವಾಗ ಹೋಗೋಣ, ಹೆಂಗಿದೆ ನೋಡೋಣ ನಮ್ಮ ಬಿಗ್ ಬಾಸ್ ಸೀಸನ್ 12 ಹೇಗಿದೆ, ಮತ್ತು ಒಳಗಡೆ ಏನಾದ್ರು ಬಿಡ್ತಾರಾ ಅಂತ ಹೇಳ್ಬಿಟ್ಟು ನೋಡೋಣ. ಒಳಗಡೆ ಬಿಟ್ಟರೆ ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಅವನಾ ಬನ್ನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೋಡು ಮೈಸೂರು ರೋಡು. ಇಲ್ಲಿಂದ ಒಂದು 20 to 25 ಕಿಲೋಮೀಟ್ರ್ ಒಂದೇ ರೋಡ್ ಹೋಗ್ತಾ ಇರಬೇಕು. ಹೋಗೋಣ. ಇವಾಗ ಹೊಸದಾಗಿ ಏನೋ ಚೇಂಜಸ್ ಏನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ, ಮಾಹಿತಿಗಳು ಬರ್ತಾ ಇದ್ದಾವೆ, ಏನೆಲ್ಲ ಇದ್ದಾವೆ ಅಂದ್ಬಿಟ್ಟು ನೋಡೋಣ. ತುಂಬ ಜನ ಹೋರಾಟ ಕೂಡ ಮಾಡಿದರು. ಯಾಕಂದರೆ ಇದು ರೆವೆನ್ಯೂ ಸೈಟು, ಇಲ್ಲಿ ಮಾಡೋಕ್ಕೆ ಪರ್ಮಿಷನ್ನ ತೊಗೊಂಡಿಲ್ಲ ಬಿಗ್ ಬಾಸ್ ಮಾಡೋಕ್ಕೆ. ಆದರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟು ಕೇಸು ಈ ಥರ ಎಲ್ಲ ಕಾಂಟ್ರವರ್ಸಿಗಳು ನಡೀತಾ ಇತ್ತು. ಅದಕ್ಕೋಸ್ಕರ ಈ ಸತಿ ಯಾವುದೇ ರೀತಿ ಟೆನ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದ ಒಂದು ಏನಪ್ಪ ಅದು ಶೂಟಿಂಗ್ ಸ್ಪಾಟ್ಗಳು ನಡೆಯುತ್ತೆ. ಶೂಟಿಂಗ್ಗಳೇನು ನಡೆಯುತ್ತೆ ಆ ಜಾಗದಲ್ಲಿ ಮಾಡ್ತಾ ಇರೋದು. ಇವಾಗ ಏನು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಬಂದುಬಿಟ್ಟು ಒಂದು 30 to 35 ಕಿಲೋಮೀಟ್ರ್ ಆಗುತ್ತೆ. ನೀವು ಮೆಜೆಸ್ಟಿಕ್ಕಿಂದ ಏನಾದ್ರು ಬರ್ತೀನಿ ಅಂದರೆ 30 to 35 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಪ್ಪ ನಾನು ಬೈಕಲ್ಲಿ ಬರ್ತೀನಿ ಅಂದರೆ ನೀವು ಯಾವ ಕಡೆಯಿಂದ ಬೇಕಾದರೂ ಬರ್ಬೋದು. ಒಟ್ಟಲ್ಲಿ ಮೈಸೂರು ರೋಡು ಬರ್ತಾ ಇರ್ಬೋದು. ಇವಾಗ ನಾವು ಬಂದಿರೋದು ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ, ನೋಡ್ಬೋದು. ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನಿಂದ ಒಂದೇ ಮೈಸೂರು ರೋಡು ಹೋಗ್ತಾ ಇರೋಣ. ನೋಡೋಣ ಏನಾಗುತ್ತೆ ಅಂತೇಳಿ. ಇವಾಗ ನಾವು ಬಂದಿರೋದು ಎಲ್ಲಪ್ಪ ಅಂದರೆ ಯೂನಿವರ್ಸಿಟಿ. ಇವಾಗ ಏನು ನೋಡ್ತಾ ಇದ್ದೀರಾ ಮೆಟ್ರೋ ಸ್ಟೇಷನ್ ಮುಂದೆ ಇರೋದು. ಏನು ಗುರು ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು. ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಇದೆಯಾ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಜ್ಞಾನ ಭಾರತಿ ನಾವಿರೋದು ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ನು. ಹಿಂಗೆ ಒಳಗಡೆ ಹೋದರೆ ಯೂನಿವರ್ಸಿಟಿಗೆ ಹೋಗ್ತೀವಿ. ಗುಂಡಿಗಳು ದೇವರೇ ಗುಂಡಿ ಭಾಗ್ಯ ಅಂತಾರಲ್ಲ, ಅದು ನಮಗೆ ಬೆಂಗಳೂರವ್ರಿಗೆ ಗುಂಡಿ ಭಾಗ್ಯನ ಮಾಡಿಕೊಟ್ಟಿರೋದು. ಯಾರು ಗೊತ್ತಲ್ಲ ಕಮೆಂಟ್ ಮಾಡಿ ಅಷ್ಟೇ. ನಾವು ಬಿಡದಿಗೆ ಹೋಗೋದೊಂದೇ, ಇಲ್ಲ ಮೈಸೂರಿಗೆ ಹೋಗೋದೊಂದೇ, ಎರಡು ಒಂದೇ ಆಗಿಬಿಡುತ್ತೆ. ಅಬ್ಬ ನೋಡಿ, ಈಗ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್. ನೆಕ್ಸ್ಟ್ ಸ್ಟಾಪ್ ಈಸ್ ಯಾವುದೋ ಗೊತ್ತಿಲ್ಲ ನೋಡಿ. ನೆಕ್ಸ್ಟು ಕೆಂಗೇರಿಯಿಂದ ಬಿಡದಿ ಹೋಗಬೇಕು. ಬಟ್ ಹೋಗ್ತಾ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರಬೇಕು. ಬೆಂಗಳೂರವ್ರು ಇದ್ದರೆ ಆಲ್ಮೋಸ್ಟ್ ಮೈಸೂರು ರೋಡ್ ಅಂತ ಗೊತ್ತೇ ಇರುತ್ತೆ. ಬೆಂಗಳೂರವ್ರು ಇರಲಿಲ್ಲ ಅಂದರೆ ಒಂದೇ ಮೈಸೂರು ರೋಡ್ ಹೋಗಬೇಕು ಬಿಡದಿವರೆಗೂ ಅಂತ ಅನಿಸುತ್ತೆ. ಬನ್ನಿ ಹೋಗೋಣ, ಏನಾಗುತ್ತೆ ಅಂತೇಳಿ ನೋಡೋಣ. ಇಲ್ಲಿಂದ ಬಂದಮೇಲೆ ಈಗ ಏನಾದರೂ ಅದೊಂದು ಸಿಗ್ನಲ್ ಆದರೆ ಆರಾಮಾಗಿ ಹೋಗ್ಬೋದು. ನೋಡಿ ಈಗ ಬೆಂಗಳೂರಲ್ಲಿ ಅಷ್ಟೇ ಟ್ರಾಫಿಕ್ಕು. ಬೆಂಗಳೂರು ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಂದ್ಕೊಳ್ಳಿ ಟ್ರಾಫಿಕೇ ಇರೋಲ್ಲ, ಆರಾಮಾಗಿ ಹೋಗ್ಬೋದು. ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಏನು ಆಟ ಆಡ್ತಾಯಿದ್ರೆ ಅದರಲ್ಲಿ ಯಾರು ಇಷ್ಟ ಆಯಿತು, ಯಾರು ಬಿಗ್ ಬಾಸ್ಗೆ ಬಂದಿದ್ದು ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ನೀವು ಯಾರು ಅಂದ್ಕೊಂಡಿದ್ರಿ, ಯಾರು ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಕಮೆಂಟ್ ಮಾಡಿ. ಒಂದು ಸ್ವಲ್ಪ ಬೇಗ ಬಂದಿದ್ದೀವಿ ನಾವು ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ಗೆ. ಶೆಡ್ಗಲ್ಲ, ಪಟ್ಟಣಗೆರೆ ಮೆಟ್ರೋ ಸ್ಟೇಷನು. ಇದು RV ಕಾಲೇಜು. ಬಿಡದಿಗೆ ಹೋದರೆ ನೀವು ತಟ್ಟೆ ಇಡ್ಲಿ ಚೆನ್ನಾಗಿ ಸಿಗುತ್ತಂತೆ, ಟೇಸ್ಟ್ ಮಾಡಿ. ನಾವು ತಿಂದಿದ್ದೀವಿ ಒಂದ್ಸರಿ. ನೋಡೋಣ ಇವಾಗ ಏನೋ ಟೈಮ್ ಸಿಕ್ಕರೆ ತಟ್ಟೆ ಇಡ್ಲಿ ತಿನ್ಕೊಂಬರೋಣ. ಬಿಡದಿ ಪಟ್ಟಣಗೆರೆ ಹೋದ ವರ್ಷ ಒಂದು 8-10 ತಿಂಗಳ ಹಿಂದೆ ಇದು ಫುಲ್ಲು ಫೇಮಸ್ಸು ಪಟ್ಟಣಗೆರೆ, ಹೌದಲ್ವಾ? ಇದೊಂದು ರೀ ಯಾವಾಗಲೂ ತೊಂದರೆ ಆಗೋದಂದರೆ ಇದೊಂದು ಏನು ಕೆಂಗೇರಿ ಬಸ್ ಸ್ಟಾಪ್ ಇದೆ, ಕೆಂಗೇರಿ ಬಸ್ ಟರ್ಮಿನಲ್ ಅಂತ ಹೇಳ್ಬಿಟ್ಟು ಏನು ಮೆಟ್ರೋ ಸ್ಟೇಷನ್ ಇದೆ. ಇದು ಯಾವಾಗಲೂ ಪ್ರತಿದಿನ ಬಂದರೂ ಪ್ರತಿದಿನ ಜಾಮೆ. ಇದಕ್ಕೊಂದು ಏನೋ ಸೊಲ್ಯೂಷನ್ ಮಾಡಬೇಕಿಲ್ಲ.
ಇವಾಗ ಬಂದಿರೋದು ನಾವು ಕೆಂಗೇರಿ ಬಸ್ ಸ್ಟಾಪ್. ನೀವೇನಾದರೂ ಮೆಜೆಸ್ಟಿಕ್ಕಿಂದ ಬರ್ತೀನಿ ಡೈರೆಕ್ಟ್ ಬಿಡದಿ ಅದು ಬಸ್ ಸಿಗಲಿಲ್ಲ ಅಂದರೆ ಕೆಂಗೇರಿ ಬಸ್ ಬಂದು ಕೆಂಗೇರಿಗೆ ಇಳ್ಕೊಂಡು ಕೆಂಗೇರಿಯಿಂದ ಬಸ್ಗೆ ಮತ್ತೆ ಹೋಗ್ಬೋದು. ಬಿಗ್ ಬಾಸ್ ಮನೆ ನೋಡ್ತೀನಿ ಅನ್ನೋರು ಬಂದು ಹೋಗ್ಬೋದು. ಇಲ್ಲ ಟೂ ವೀಲರ್ ಇರೋರು ಆರಾಮಾಗಿ ಬರ್ಬೋದು, ತೊಂದರೆ ಇಲ್ಲೇ. ಕಾರಲ್ಲಿ ಕ್ಯಾಬಲ್ಲಿ ಬರ್ತೀನಿ ಅಂದರೆ ಅವರು ಬರ್ಬೋದು. ಓಕೆ ನೋಡಿ, ಇದು ಎಷ್ಟೊತ್ತಿಂದ ಜಾಮ್ ಇದೆ ಅಂದರೆ ಸಿಗ್ನಲ್ ಇನ್ನೂ ಅಲ್ಲಿದೆ, ನಮಗೆ ಕಾಣಿಸ್ತಾನೆ ಇಲ್ಲ ಸಿಗ್ನಲ್ಲು, ತುಂಬ ಜಾಮ್ ಇದೆ. ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್, ಕೆಂಗೇರಿ ಬಸ್ ಸ್ಟಾಪ್. ಈ ಒಂದು 2-3 ಸಿಗ್ನಲ್ ಇದ್ದಾವೆ, 2-3 ಟ್ರಾಫಿಕ್ ಸಿಗ್ನಲ್ ಇದೆ, ಅದು ಬಿಟ್ಟರೆ ಆಯಿತು. ಆಮೇಲೆ ಒಂದೇ ರೋಡು ಹೋಗಬೇಕು. ಬನ್ನಿ ನಿಮಗೆ ದಶಪಥ ತೋರಿಸ್ತೀನಿ. ಅಲ್ಲಿ ದಶಪಥ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿ. ಈಗ ಈ ಕಡೆ ಉಪನಗರ ಕಡೆಯಿಂದ ಬರೋದಿದು, ಉಪನಗರ ಕಡೆಯಿಂದ ಬಂದು ಇದು ಮೈಸೂರು ರೋಡ್ ಹೋಗೋದು. ನೈಸ್ ರೋಡ್ ಇನ್ನೂ ಮುಂದೆ ಇದೆ, ಅಲ್ಲಿ ಬರುತ್ತೆ ನೈಸ್ ರೋಡು. ಉಪನಗರ ಕಡೆಯಿಂದ ಬಂದರೆ ಇದೊಂದು ಚೆನ್ನಾಗಿದೆ ಬ್ರಿಡ್ಜು. ಸಿನಿಮಾ ಎಲ್ಲ ಶೂಟಿಂಗ್ ಎಲ್ಲ ಆದರೆ ಚೆನ್ನಾಗಿರ್ತದೆ, ಆಗಿದೆ ಅಷ್ಟದು ಆಲ್ಮೋಸ್ಟು. ಓಕೆ, ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್. ಇಲ್ಲೇನಕ್ಕೆ ಇಷ್ಟೊಂದು ಜಾಮು? ಯೂಶ್ವಲಿ ಆಗಲ್ಲ ಇದು ನೋಡಿ. ಇವತ್ತು ಅಲ್ಲ, ಏನಾದರೂ ಎಲ್ಲರೂ ಮೈಸೂರು ಕಡೆಗೆ ಹೋಗ್ತಾರೋ ಅಂತ. ಬಿಗ್ ಬಾಸ್ಗೆ ಅಲ್ಲ, ಮೈಸೂರು ಕಡೆಗೆ ದಸರಾ ನೋಡೋಕೆ ಹೋಗ್ತಾಯಿದ್ದಾರೆ ಅಂತ. ಓಕೆ, ಈ ಸತಿಯ ಬಿಗ್ ಬಾಸ್ ಏನಿದೆ, ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಚೆನ್ನಾಗಾಗಲಿ, ಯಾವುದೇ ರೀತಿ ಕಾಂಟ್ರವರ್ಸಿ ಇಲ್ದಂಗೆ ಆಗಲಿ ಅಂತ ಅನ್ಕೋತೀನಿ. ಬಟ್ ಕಾಂಟ್ರವರ್ಸಿ ಇಲ್ಲದೆ ಬಿಗ್ ಬಾಸ್ ನಡೆಯಲ್ಲ ಬಿಡಿ, ಅದಂತೂ ನಿಜ. ಬಟ್ ಒಳ್ಳೆ ರೀತಿಲಿ ಒಳ್ಳೆ ಹೆಸರು ತಂದು ಕೊಡಲಿ ಅಷ್ಟೇ. ನಾವು ಈ ಕಡೆ ಹೋಗೋಣ, ಸರ್ವಿಸ್ ರೋಡಲ್ಲಿ ಸ್ವಲ್ಪ ಜಾಮ್ ಇದೆ. ಅದು ಏನಾಯಿ ಮುಚ್ಚು ಬಾಯಿ. ನೈಸ್ ರೋಡ್ ಇದೆಯಲ್ಲ, ಅಲ್ಲಿ ಬಂದಿದ್ದೀವಿ. ನೀವೇನಾದರೂ ತುಮಕೂರು ಕಡೆಯಿಂದ ಬರ್ತೀನಿ ಅಂದರೆ ಬರ್ಬೋದು. ಇಲ್ಲಿ ಈ ರೂಟಿಂದ ಬರುತ್ತೆ. ರೂಟ್ ಬಂದು ಅಲ್ಲಿ ಮುಂದೆ ಹೋಗಿ ಇಲ್ಲಿ ಯೂಟರ್ನ್ ಮಾಡ್ಕೊಂಡು ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ ಇದು. ಓಕೆ, ನೀವೇನಾದರೂ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬಂದರೆ ಹಿಂಗೆ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಟ್ರಕ್ ಬರ್ತಾ ಇದೆಯಲ್ಲ, ಹಿಂಗೆ ಬರಬೇಕು ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬಂದರೆ. ಇವಾಗ ನೈಸ್ ರೋಡ್ ಆಯಿತು. ಇಲ್ಲಿ ಮುಂದೆ ದಶಪಥ ಬರುತ್ತೆ, ಬಟ್ ಮೇಲೆ ಹೋಗಂಗಿಲ್ಲ. ನೋಡೋಣ ಬನ್ನಿ ಏನು ನಡೀತಾ ಇದೆ ಅಂತ. ಸಿಕ್ಕಾಪಟ್ಟೆ ಜಾಮ್ ಇದೆ ಇವತ್ತು, ಮಾತ್ರ ಹೆವಿ ಜಾಮ್ ಇದೆ. ಇವತ್ತೇನಕ್ಕೋ ಗೊತ್ತಿಲ್ಲ, ದಿನ ಹಿಂಗೆ ಇರುತ್ತೋ ಗೊತ್ತಿಲ್ಲ. ಇವಾಗೇನು ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ದಶಪಥ ಹೈವೇ. ಮೇಲ್ಗಡೆ ಹೋಗಂಗಿಲ್ಲ, ಕಾರವರು ಅಷ್ಟೇ ಮೇಲ್ಗಡೆ ಪರ್ಮಿಷನು. ನೀವೇನಾದ್ರು ಟೂ ವೀಲರ್ ಇದ್ದರೆ ಸರ್ವಿಸ್ ರೋಡಲ್ಲೇ ಹೋಗಬೇಕು. ಓಕೆ, ದಶಪಥ ಹೈವೇ ನೋಡ್ಕೊಂಬಿಡಿದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೈಕು, ಆಟೋ, ಟ್ರ್ಯಾಕ್ಟ್ರು ಹೋಗಂಗಿಲ್ಲ ಮೇಲ್ಗಡೆ, ಬ್ರಿಡ್ಜ್ ಮೇಲ್ಗಡೆ. ನಾವು ಕೆಳಗಡೆ ಬರಬೇಕು, ಕೆಳಗಡೆ ಸರ್ವಿಸ್ ರೋಡಲ್ಲೇ ಹೋಗಬೇಕು ಬಿಡದಿವರೆಗೂ. ಇಲ್ಲಿ ಮುಂದೆ ಬಂದರೆ ಇಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕ್ಲಿನಿಕ್ ಇದೆ. ಇವಾಗ ನಾವು ಆರ್ ಆರ್ ನಗರ ದಾಟಿ ಕೆಂಗೇರಿ ದಾಟಿ ಮುಂದೆ ನುಗ್ತಾ ಇದ್ದೀವಿ. ಅಂದರೆ ಇದೆ ಚಲಗಟ್ಟ ಅಲ್ಲ, ಇದು ಚಲಗಟ್ಟ ಮೆಟ್ರೋ ಸ್ಟೇಷನ್ನು. ಮೆಟ್ರೋದಲ್ಲಿ ಬಂದರೆ ಇಲ್ಲಿಂದ ಇಳಿದು ಬಂದು ಇಲ್ಲಿಂದ ಬಸ್ಸಿಗೆ ಬರಬೇಕು. ಯಾರಾದರೂ ಬಿಗ್ ಬಾಸ್ ಮನೆ ನೋಡ್ತೀವಿ ಅನ್ನೋರು ಚಲಗಟ್ಟ ಮೆಟ್ರೋ ಸ್ಟೇಷನ್ಗೆ ಇಳಿಬೇಕು, ಈ ಕಡೆ ಪಕ್ಕದಲ್ಲಿ ಬರಬೇಕು. ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಿಂದ ಬಿಡದಿ ಹತ್ರ ಇರೋ ನಿಮಗೆ ಬಸ್ ಸ್ಟಾಪ್ ತೋರಿಸ್ತೀನಿ, ಎಲ್ಲಿಗೆ ಇಳ್ಕೋಬೇಕು ಅಂತ. ನೆಕ್ಸ್ಟು ಏನಿಲ್ಲ, ಇಬ್ಬರು ಮಾತಾಡ್ಕೊಂಡು ಹೋಗ್ಬೋದು. ಹೇಳಿದೆ ಬಿಡಿ, ಚಲಗಟ್ಟ ಹೇಳ್ಕೊತಾರೆ, ಈ ಕಡೆ ಬರ್ತಾರೆ. ಆದಮೇಲೆ ಅದು ಒಂಡೇರ್ಲಾಗ ಹೋಗೋ ರೂಟು. ಇವಾಗ ಇನ್ನೂ ನಾವು 4 ಕಿಲೋಮೀಟ್ರ್ ಹೋಗ್ಬೇಕು. ಎಷ್ಟು ದೂರ ಇದೆ ಅಂತ ಅನ್ಬೋದು ನೀವು, ಇಷ್ಟಾಗಿ ದೂರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಅಲ್ಲಿಂದು ಫಿಲ್ಮ್ ಶೂಟಿಂಗ್ ಎಲ್ಲ ಆಗುವಂಥ ಸ್ಪಾಟ್ ಅದು. ಓಕೆ, ಆ ಜಾಗದಲ್ಲಿ ಹಳೇದಿತ್ತು ಆಲ್ರೆಡಿ 7, 8 ನೋಡಿ. ಅಲ್ಲಿದೆ ನೋಡಿ, ಬಿಗ್ ಬಾಸ್ದು ಇದನ್ನ ಹಾಕಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಹಾಕಿದ್ದಾರೆ ನೋಡಿ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 28ರಿಂದ ಸಂಜೆ 6 ಗಂಟೆಗೆ, ಪ್ರತಿದಿನ ರಾತ್ರಿ 9:00ವರೆಗೆ. ಹಾಯ್ ಸುದೀಪ್ ಅವ್ರಿಗೆ ಹಾಯ್ ಮಾಡಿಬಿಡಿ, ಎಲ್ಲರೂ ಹಾಯ್ ಮಾಡಿಬಿಡಿ. ಓಕೆ, ಇನ್ನೂ 4 ಕಿಲೋಮೀಟ್ರು ದೂರ ಆಯಿತು. ಬಟ್ ಪರವಾಗಿಲ್ಲ, ದೂರ ಇಟ್ಟಿದ್ದೆ ಒಂದೊಂದ್ಸಲಿ ಒಳ್ಳೇದಾಗುತ್ತೆ. ಸಿಟಿಲಿ ಇಟ್ಬಿಟ್ರೆ ಏನಾಗುತ್ತೆ, ಎಲ್ಲ ಜನ ಕೂತ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಬಿಡದಿ ರೋಡು, ಈ ಕಡೆ ಹೋಗ್ಬೇಕು ನಾವೀಗ. ಬಿಡದಿಗೆ ಹೋಗೋರು, ಹಳೆ ಬಿಡದಿ ರೋಡು.
ಅಲ್ಲಂದ್ರೆ ಅದು ಅಲ್ಲಿ ಯೂಟರ್ನ್ ಮಾಡ್ಕೊಳಕ್ಕಿದೆ ಆ ರೂಟು, ಅದು ಅಲ್ಲಿ ಯೂಟರ್ನ್ ಇದೆ ಕೆಳಗಡೆ. ಯೂಟರ್ನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೋದು. ಈ ಕಡೆ ಹೋಗ್ಬೇಕು ನಾವು. ಇಲ್ಲಿ ಇದು ಬಿಡದಿ, ನಾವು ಬಂದಿರೋದು ಈಗ ಬಿಡದಿ ಊರು. ಇದನ್ನ ಇವಾಗ ಗ್ರೇಟರ್ ಬೆಂಗಳೂರಿಗೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ಬಿಡದಿ ಮತ್ತು ರಾಮನಗರ. ಇನ್ಮೇಲೆ ಇದು ಬೆಂಗಳೂರು ಅಂದ್ರೆ ಅನ್ಬೋದು. ಅಂದರೆ ಇದಾ ಓಕೆ, ಈ ಕಡೆಯಿಂದ ಹೋಗ್ಬೋದು ನಾವು. ಹಿಂಗೆ ಹೋಗ್ಬೋದು, ಹಿಂಗೆ ಸ್ಟೇಟ್ ಹೋಗ್ಬೋದು. ಹಿಂಗೆ ಸ್ಟೇಟ್ ಹೋದರೆ ಒಂದು ಸ್ವಲ್ಪ ಒಂದು 2-3 ನಿಮಿಷ ಬೇಗ ಹೋಗ್ತೀವಿ. ಹೈವೇ ಮುಖಾಂತರ ಮುಂದೆ ಹೋಗಿ ಮುಂದೆ ಒಂದು ಲೆಫ್ಟ್ ರೋಡ್ ಬರುತ್ತೆ, ಆ ಲೆಫ್ಟ್ ರೋಡ್ ತೊಗೊಂಡು ಹೋಗ್ಬೇಕು. ಇಲ್ಲಾಂದರೆ ಒಳಗಡೆ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತಲ್ಲ ನಿಮಗೆ, ಅಲ್ಲೆಲ್ಲ ಗಾಡಿಗಳು ನಿಂತಿರ್ತವೆ, ಅಲ್ಲೆಲ್ಲ ಸೈಡ್ ಹಾಕ್ಕೊಂಡು ಹೋಗ್ಬೇಕು, ಎಲ್ಲ ಲೇಟ್ ಆಗಿಬಿಡುತ್ತೆ. ಹೆಂಗೆ ಹೋಗೋಣ ಬನ್ನಿ. ನೋಡಿ ಬಿಸಿಲು ಹೆಂಗೆ ಹೊಡಿತಾ ಇದ್ದರೆ, ಆಗಲೇ ಬರುವಾಗ ಒಂದು ಸ್ವಲ್ಪ ಮಳೆ ಬರ್ದಂಗೆ ಆಯಿತು, ಇವಾಗ ಬಿಸಿಲು ಹೊಡಿತಾ ಇದೆ ಫುಲ್ಲು. ಓಕೆ, ನಾವು ಇಲ್ಲಿ ಬಂದ್ವಿ. ಇದು ನಾರ್ಮಲ್ ಬಿಡದಿ ರೋಡು, ಇದು ಮೈಸೂರಿಗೆ ಹೋಗುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ನೈರಾ ಒಂದು ಪೆಟ್ರೋಲ್ ಬಂಕ್ ಇದೆ, ಅದರ ಅಪೋಸಿಟಲ್ಲೇ ಇಲ್ಲೊಂದು ರೋಡ್ ಇದೆ ನೋಡ್ಬೋದು. ಇಲ್ಲಿ ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಗತ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಗತ. ಈ ರೂಟಲ್ಲಿ ನಾವು ಹೋಗಬೇಕು. ಓಕೆ, ಈ ರೂಟಲ್ಲೇ ಒಂದು 2-3 ಕಿಲೋಮೀಟ್ರ್ ಹೋಗ್ಬೇಕು. ಹಂಗೋದ್ರೆ ನಾವು ಮತ್ತೆ ಮಂಡ್ಯ ಕಡೆ ಹೋಗ್ಬಿಡ್ತೀವಿ, ರಾಮನಗರ ಮಂಡ್ಯ ಎಲ್ಲ ಇಲ್ಲಿ ತಗೋಬೇಕು. ನೋಡಿ ಬಂದ್ರಾ ನೋಡ್ರಿ, ಹೋಗೋಣ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರು. ಈಗ ನಾವೇನು ಒಂದು 2.5-3 ಕಿಲೋಮೀಟ್ರ್ ಬಂದ್ವಿ. ಇದು ಬಿಡದಿ ಇಂಡಸ್ಟ್ರಿಯಲ್ ಏನೇ ಇದೆ ಅಲ್ಲ, 2-3 ಕಿಲೋಮೀಟ್ರ್ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಲೆಫ್ಟ್ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಲೆಫ್ಟ್ ಹೋಗುತ್ತೆ ನೋಡಿ, ಈ ಲೆಫ್ಟು. ಇದೆಲ್ಲ ಡಬಲ್ ರೋಡೇ ಇರೋದು. ಬಿಡದಿ ಕೈಗಾರಿಕಾ ಸಂಘಟನೆಗಳು ಇದು ನೋಡಿದ್ವು. ಬಿಡದಿ ರೋಡೇ ಇದು, ಒಳಗಡೆ ರೋಡು. ಈ ರೋಡ್ ಹೋಗ್ಬೇಕು. ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಈಗ ಚೆನ್ನಾಗಿದೆ ರೋಡು, ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸಮೀಪ ಬಂದ್ವಿ. ಇನ್ನು ಒಂದು ಅಥವಾ 1.5 ಕಿಲೋಮೀಟರ್ ಅಷ್ಟೇ ಇದೆ. ನೋಡೋಣ ಯಾರೆಲ್ಲ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಅವ್ರು ಎಲ್ಲರೂ ಸಿಕ್ಕರೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಕೊಟ್ಟು ಹೋಗೋಣ. ಇದೇ ರೈಟು ನೋಡ್ಬೋದು, ಜೈ ಲಕ್ಷ್ಮೀ ಭವಾನಿ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಬಸ್ ಸ್ಟಾಪ್ ಇದೆ. ಏನು ಇದು ಸೂಪರ್ ಆಗಿದೆಯಪ್ಪ, ರೋಡ್ಗಳೆಲ್ಲ ಸೂಪರ್ ಆಗಿದ್ದಾವೆ. ಎಲ್ಲೋ ಬಂದಂಗೆ ಅನ್ನಿಸ್ತದೆ ನನಗೆ, ಸಖತ್ತಾಗಿದೆ ನೋಡಿದು. ಓಕೆ, ಇಲ್ಲಿ ರೈಟು. ಇಲ್ಲಿ ನಿಮಗೆ ನೋಡಿದ್ರೆ ಅಮ್ಮ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಸಿಗುತ್ತೆ, ಅದ್ರ ಪಕ್ಕದ ಅದರ ರೋಡಲ್ಲಿ ಹೋಗಬೇಕು. ಬರ್ತೀರಾ ನಂಗೆ ಗೊತ್ತು, ನೀವು ಕಾಯ್ತಾ ಇರ್ತೀರಾ ಬಿಗ್ ಬಾಸ್ ಮನೆ ಎಲ್ಲಿದೆ, ಹೊಸ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರಾ. ಈ ವಿಡಿಯೋ ನೋಡಿದ್ಮೇಲೆ ಒಂದು ಸತಿ ಬಂದರೆ ನಮ್ಮ ಚಾನಲ್ ನೆನೆಸ್ಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು, ಒಳ್ಳೆ ಕಂಪ್ನಿಗಳು ಬಂದವೆ. ಈ ಕಂಪ್ನಿಗಳಿಂದನೇ, ಈ ಇಂಡಸ್ಟ್ರಿಯಿಂದನೇ ಬೆಂಗಳೂರು ಬೆಳೀತಾ ಇರೋದು. ನೋಡಿ ಟೊಯೋಟಾ ಟೆಕ್ನೋ ಪಾರ್ಕು ಇಲ್ಲಿದೆ. ಟೊಯೋಟಾ ಕಂಪ್ನಿಗಳು ನೀವು ನೋಡ್ಬೋದು. ಯಾರಾದರೂ ಟೊಯೋಟಾ ಅಂದ ತಕ್ಷಣ ಬಿಡದಿ ಅಂದ್ಬಿಡ್ತಾರೆ. ಇದೇ ಏರಿಯಾದಲ್ಲಿ ಸರೌಂಡಿಂಗಲ್ಲಿ ಇರೋದು ಟೊಯೋಟಾ ಕಂಪ್ನಿ. ಟೊಯೋಟಾ ಕಾರ್ಗಳು ರೆಡಿ ಆಗುತ್ತವಲ್ಲ ಅದೇ. ಬಂದ್ವಿ ಲೊಕೇಶನ್ಗೆ ಬಂದ್ವಿ. ಅದೇ ಬಿಗ್ ಬಾಸ್ ಮನೆ, ಜಾಲಿವುಡ್. ಓಕೆ, ಆನೆ ಹತ್ರ ಹೋಗೋಣ ಬನ್ನಿ. ಓಕೆ, ಇದೇ ಬಿಗ್ ಬಾಸ್ ನಡೆಯೋ ಮನೆ ನೋಡ್ತಾ ಇರ್ಬೋದು. ಇಲ್ಲೇ ಬಿಗ್ ಬಾಸ್ ನಡೆಯೋದು, ಜಾಲಿವುಡ್. ಏನು ಚಾರ್ಜಸ್ ಇದೆ ಕೇಳ್ಕೊಂಬರ್ಬೇಕು. ಹೋಗ್ಬಿಟ್ಟು ನೋಡೋಣ ರೀ, ಒಳಗಡೆ ಹೋಗೋಣ ಅಲ್ಲ. ವೆಲ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಜಾಲಿವುಡ್. ಈಗ ನಾವೇನು ಮುಂಚೆ ಅಲ್ಲೆಲ್ಲೋ ಹೋಗ್ತಾಯಿದ್ವಿ, ಎಲ್ಲೋ ತೋಟದಲ್ಲಿ ಮಾಡಿದ್ರಲ್ಲ ಬಿಗ್ ಬಾಸು, ಆ ಥರ ತೋಟದಲ್ಲಿಲ್ಲ. ಇಲ್ಲಿ ಒಳಗಡೆ ಇರುವಂಥದ್ದು ಬಿಗ್ ಬಾಸ್ ಮನೆ ಒಳಗಡೆ ಇದೆ. ಅಲ್ಲಿ ಏನಾದ್ರು ಹೋಗ್ಬೇಕಂದ್ರೆ ನಾವು ಇದೇ ರೂಟಲ್ಲೇ ಒಳಗಡೆ ಹೋಗಬೇಕು. ನೀವೇನಾದ್ರು ಬರೋಂಗಿದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿಂದನೇ ಎಂಟ್ರಿ ಆಗೋದು ಬಿಗ್ ಬಾಸ್ ಮನೆಯಿಂದ. ಸುದೀಪ್ ಅವರು ಅಥವಾ ಎಲ್ಲರೂ ಇದೇ ಮನೆಯಿಂದನೇ ಎಂಟ್ರಿ ಆಗೋದು, ಇದೇ ಮನೆಯಿಂದನೇ ಹೊರಗಡೆ ಬರೋದು. ನೋಡಿ ಯಾರ್ಯಾರೋ ಮನೆಯವರು ಬರ್ತವ್ರೆ, ಯಾರೋ ಇದ್ರು ಅಲ್ಲಿ ಹಾಯ್ ಅಂತ ಮಾಡ್ತವ್ರೆ. ಗೊತ್ತಿಲ್ಲ ಯಾರು ಅಂತ. ಹಾಯ್ ಮಾಡಿದ್ರು. ಬಿಗ್ ಬಾಸ್ ಶೂಟ್ ನಡೀತಾ ಇದೆ ಅನಿಸುತ್ತೆ. ಓಕೆ, ಇಲ್ಲೇ ನೋಡಿ, ಇಲ್ಲೇ ಒಂದು ಟೀ ಅಂಗಡಿ ಎಲ್ಲ ಇದ್ದಾವೆ, ಆರಾಮಾಗಿ ಬರ್ಬೋದು. ಇದೇ ಬಿಗ್ ಬಾಸ್ ಮನೆ ಎಲ್ಲ. ಶೂಟ್ ಇದ್ದೀರಿ ಇವತ್ತು, ಶೂಟ್ ಹೋಗ್ತಾ ಇದ್ದಾರೆ. ಒಳಗಡೆ ಬಿಗ್ ಬಾಸ್ ಶೂಟ್ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲ ಗಾಡಿಗಳು ಒಳಗಡೆ ಹೋಗ್ತಾ ಇದ್ದಾವೆ. ನಮಗೆ ಒಳಗಡೆ ಪರ್ಮಿಷನ್ ಇಲ್ಲ. ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಶೂಟ್ ನಡೀತಾ ಇದೆ ಒಳಗಡೆ.